ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ಪೂಜೆ ಎಲ್ಲ ಮುಗಿಸ್ಕೊಂಡೆ. ಋಷಿಕಾ, ಏನು ಸೌಂಡ್ ಅದು? ಬಾಯ್ಲಿ. ಪುಟ್ ಮೇಡಮ್ ಅವ್ರು ಆಟ ಆಡ್ಕೋತಾ ಇದ್ದಾರೆ. ದೊಡ್ಡವಳಿಗೆ ಇವತ್ತು ಸ್ಕೂಲ್ ಇಲ್ಲ. ಇವತ್ತು ಅವ್ರ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಫಂಕ್ಷನ್ ಮಾಡ್ತಾ ಇದ್ದಾರೆ. ಹಂಗಾಗಿ ಸಂಜೆ ಕರ್ಕೊಂಡು ಹೋಗ್ಬೇಕು ಸ್ಕೂಲಿಗೆ. 4 ಗಂಟೆಗೆ ಸ್ಕೂಲಿಗೆ ಬರೋಕೆ ಹೇಳಿದ್ದಾರೆ. ಏನು ಮಾಡ್ತಾ ಇದೀಯಾ? ಮನೇಲಿ ಆಟ ಸಾಮಾನೆಲ್ಲ ಆಡ್ಕೊಂಡು ಆಟ ಆಡ್ತಾ ಇದ್ದಾಳೆ. ಡ್ಯಾನ್ಸಿಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾಳೆ ದೊಡ್ಡ ಮಗಳು. ಹಾಗಾಗಿ ಮಲಗಿಸ್ಬಿಟ್ಟಿದ್ದೀನಿ. ಮತ್ತು ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದೇ ಸಂಜೆ, ಮುಗಿಯೋದು ನೈಟ್ ಆಗಿಬಿಡುತ್ತೆ. ನನಗೂ ಸರಿಯಾಗಿ ಗೊತ್ತಿಲ್ಲ. 11:30 12 ಗಂಟೆ ಆಗುತ್ತೆ ಅಂತ ಹೇಳಿದ್ರು. ಸೊ ನಾನು ಪೇರೆಂಟ್ಸ್ ಆಗಿ ನನಗೆ ಇದು ಫಸ್ಟ್ ಫಂಕ್ಷನ್, ಇದು ಆ್ಯನ್ಯುವಲ್ ಡೇ. ಸೊ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ, ರೆಸ್ಟ್ ಮಾಡಲಿ. ಮತ್ತು ಡ್ಯಾನ್ಸ್ ಮಾಡುವಾಗ ಪಾಪ ಅವಳಿಗೆ ನಿದ್ದೆ ಮೂಡಲ್ಲಿ ಡ್ಯಾನ್ಸ್ ಮಾಡೋದೇ ಮರ್ತೋಗ್ಬಿಡುತ್ತೆ. ಹಾಗಾಗಿ ಮಲಗಿಸಿದ್ದೀನಿ. ಚಿಕ್ಕವಳ್ದಿನ್ನೂ ಸ್ನಾನ ಆಗಿಲ್ಲ, ಇವಾಗ ಎದ್ದಿದ್ದಾಳೆ. ಸ್ನಾನ ಮಾಡಿಸಿ ಊಟ ಮಾಡಿಸ್ಬೇಕು. ಅಲ್ಲೇಡು ಕುಡಿತೀಯ? ಕುಡಿ. ಇವತ್ತು ಪೂಜೆನೂ ಲೇಟ್ ಆಗೋಯ್ತು. ಚಿಕ್ಕವಳನ್ನ ಮಲಗಿಸೋಕೆ ನನಗೆ ಅರ್ಧ ಗಂಟೆ 3/4 ಗಂಟೆ ಟೈಮ್ ಬೇಕಾಗ್ಬಿಡುತ್ತೆ. ಹಂಗೆ ಮಲಗೋದಿಲ್ಲ ಅವಳು. ಅವಳ ಜೊತೆ ನಾನು ಮಲ್ಕೊಂಡ್ರೆ ಮಾತ್ರ ನಿದ್ದೆ ಮಾಡ್ತಾಳೆ. ಬೇಡವಾ? ಇವಾಗ ಎದ್ದಿದ್ದಾಳೆ. ಸ್ನಾನ ಮಾಡಿಸಿ ಊಟ ಮಾಡಿಸ್ಬೇಕು ಇವಾಗ. ನಾನು ಪೇರೆಂಟ್ಸ್ ಆಗಿ ಇದೇ ಫಸ್ಟು ನಾನು ಆ್ಯನ್ಯುವಲ್ ಡೇ ಫಂಕ್ಷನ್ಗೆ ಹೋಗ್ತಾ ಇರೋದು. ಅದು ನನ್ನ ಮಗಳು ಸ್ಕೂಲ್ಗೆ. ತುಂಬಾ ಖುಷಿ ಇದೆ ನನಗಂತೂ. ಎಕ್ಸೈಟ್ಮೆಂಟ್ ಜಾಸ್ತಿ ಇದೆ. ನೋಡಬೇಕು ನನ್ನ ಮಗಳು ಹೆಂಗೆ ಡ್ಯಾನ್ಸ್ ಆಡ್ತಾಳೆ ಅಂತ. ಇದು ಫಸ್ಟು ಡ್ಯಾನ್ಸ್. ಅವಳು ಇನ್ನು LKG ಓದ್ತಾ ಇದ್ದಾಳೆ. ನನ್ನ ಮಗಳು ಇಷ್ಟು ಜಲ್ದಿ ಬೆಳೆದ್ಬಿಟ್ಲ, ಸ್ಕೂಲ್ಗೆ ಹೋಗಂಗೆ ಆಡ್ಲು. ಅವಳು ಡ್ಯಾನ್ಸ್ ಎಲ್ಲ ಮಾಡ್ತಾಳೆ. ಅದೆಲ್ಲ ಒಂಥರ ಪೇರೆಂಟ್ಸ್ ಆಗಿ ಒಂಥರ ಖುಷಿ ಆಗುತ್ತೆ. ತುಂಬ ಪ್ರಾಕ್ಟೀಸ್ ಮಾಡ್ತಾ ಇರ್ತಾಳೆ ಮನೆಯಲ್ಲಿ, ಮೊಬೈಲಲ್ಲಿ ಸಾಂಗ್ ಹಾಕ್ಕೊಂಡು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ಸೊ ಅಲ್ಲಿ ಸ್ಟೇಜ್ ಮೇಲೆ ಯಾವ ಥರ ಏನು ಮಾಡ್ತಾಳೋ ಗೊತ್ತಿಲ್ಲ. ಸ್ಟೇಜ್ ಮೇಲೆ ಹೋದಾಗ ಸ್ವಲ್ಪ ಸ್ಟೇಜ್ ಫಿಯರ್ ಅನ್ನೋದು ಇದ್ದೇ ಇರುತ್ತಲ್ವಾ. ಸೊ ನನ್ನ ಮಗಳು ಏನು ಮಾಡ್ತಾಳೋ ಗೊತ್ತಿಲ್ಲ. ಸೊ ನನ್ನ ಮಗಳು ಹೇಗೆ ಡ್ಯಾನ್ಸ್ ಮಾಡ್ತಾಳೆ, ಅವ್ರ ಸ್ಕೂಲ್ ಫಂಕ್ಷನ್ ಎಲ್ಲ ಯಾವ ಥರ ಇದೆ ಅನ್ನೋದನ್ನ ಇದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು. ಏನಿದು ಹಿಂಗೆಲ್ಲ ಮಾಡಿರೋದು? ಏನಿದು ಕತೆ? ಹಲೋ ಮೇಡಮ್, ಪುಟ್ ಮೇಡಮ್, ನಿಮಗೆ ಹೇಳ್ತಾ ಇರೋದು. ಏನಿದು ಹಿಂಗೆಲ್ಲ ಮಾಡಿರೋದು ಗಲೀಜು? ಯಾರು ಕ್ಲೀನ್ ಮಾಡ್ತಾರೆ? ನಿಮಗೆ ಹೇಳ್ತಾ ಇರೋದು. ಯಾರು ಕ್ಲೀನ್ ಮಾಡ್ತಾರೆ ಇದನ್ನೆಲ್ಲ? ನೀನು ಕ್ಲೀನ್ ಮಾಡ್ತೀಯಾ? ನಗೋದಲ್ಲ. ಏನದು? ಸ್ಕೂಟಿನ ಅದು? ಪುಟಾಣಿ ಸ್ಕೂಟಿ? ಪಾಪುದು ಸ್ಕೂಟಿ ನಿಮ್ದಾ? ಎಷ್ಟು ಚೆನ್ನಾಗಿದೆ. ಬಿದ್ದೋಯ್ತು. ಸ್ಕೂಟಿ ಸ್ಟ್ಯಾಂಡೇ ಇಲ್ಲ. ಕೂತ್ಕೊಳ್ಳಿ ಅದ್ರ ಮೇಲೆ, ನೋಡೋಣ ಹೆಂಗೆ ಓಡಿಸ್ತೀರಾ. ಸ್ಕೂಟಿಲಿ ಹೋಗ್ಬಿಟ್ಟು ಪಪ್ಪನ ಕರ್ಕೊಂಬರೋಗಿ ಫಂಕ್ಷನ್ಗೆ ಹೋಗೋಣ, ಅಕ್ಕನ ಸ್ಕೂಲಿಗೆ. ಓಕೆನಾ? ಓಕೆ, ಬಾಯ್. ಪೆಟ್ರೋಲ್ ಇದೆಯಾ ಇಲ್ವಾ? ಅಯ್ಯೋ, ನಿಮ್ಮ ಸ್ಕೂಟಿಗೆ ಫಸ್ಟ್ ಒಂದು ಸ್ಟ್ಯಾಂಡ್ ಹಾಕ್ಸ್ರಿ ಮೇಡಮ್. ಹೊಸ ಸ್ಕೂಟಿ ಅಂತೀರಾ, ಸ್ಟ್ಯಾಂಡೇ ಇಲ್ಲ, ಬಿದ್ದು ಹೋಗ್ತಾ ಇದೆ. A few moments later. ಸೂಪರ್. ಪಾಪುನ ರೆಡಿ ಮಾಡಿದ್ದಾಯ್ತು. ಇನ್ನು ಊಟ ಮಾಡಿಸೋದಕ್ಕೆ ಸರ್ಕಸ್ ಮಾಡಬೇಕು ನಾನು. ಒಂದು ಕಡೆ ಕೂತ್ಕೊಂಡು ಊಟ ಮಾಡೋದೇ ಇಲ್ಲ ಇವರು. ಎತ್ಕೊಂಡು ಆಟ ಆಡಿಸ್ಕೊಂಡು ಊಟ ಮಾಡಿಸಿದ್ದಾಯ್ತು ಇವರಿಗೆ. ಇನ್ನು ಮಕ್ಳದ್ದು ಊಟ ಆಗ್ತಿದ್ದಾಗೆ ಹಸ್ಬೆಂಡ್ ಕೂಡ ಊಟಕ್ಕೆ ಬಂದರು. ನಾವು ಕೂಡ ಜೊತೆಲೇನೆ ಕೂತ್ಕೊಂಡು ಊಟ ಮುಗಿಸ್ಕೊಂಡ್ವಿ. ಮದುವೆ ಆದಾಗಿಂದಲೂ ನಾವು ಹಿಂಗೇನೆ ಒಂದೇ ತಟ್ಟೆಲೇನೆ ಊಟ ಮಾಡಿ ಅಭ್ಯಾಸ. ಊಟ ಮುಗಿಸ್ಕೊಂಡು ಹಾಗೆ ಟೆರೆಸ್ ಮೇಲೆ ಬಟ್ಟೆಗಳನ್ನ ಒಣಗಾಕಿದ್ದೆ. ಬಟ್ಟೆಗಳನ್ನೆಲ್ಲ ಎತ್ಕೊಂಡು ಮಕ್ಕಳುಗಳು ಕುಂಟೆಬಿಲ್ಲೆ ಆಟ ಆಡ್ತಾ ಇದ್ರು. ಪಕ್ಕದ ಮನೆ ಪಾಪು ನಮ್ಮ ಪಾಪುಗೆ ಕುಂಟೆಬಿಲ್ಲೆ ಆಡೋದನ್ನ ಹೇಳ್ಕೊಡ್ತಾ ಇದ್ರು. ನಮ್ಮ ಮಕ್ಕಳಂತೂ ಆ ಪಾಪು ಜೊತೆ ತುಂಬ ಕ್ಲೋಸ್ ಆಗಿಬಿಟ್ಟಿದ್ದಾರೆ. ಇನ್ನು ಮಕ್ಕಳನ್ನ
ಟೆರೆಸ್ ಮೇಲೆ ಬಿಟ್ಟು ಹೋಗ್ಬಾರ್ದು ಅಂತ ಹೇಳಿ ಅವ್ರ ಜೊತೆಯಲ್ಲೇ ಇದ್ದೆ ನಾನು ಆಟ ಆಡೋವರೆಗೂ. ಅವ್ರು ಆಟ ಆಡ್ತಾ ಇರೋದನ್ನ ನೋಡಿದ್ರೆ ನನಗೆ ಚೈಲ್ಡ್ಹುಡ್ ಜ್ಞಾಪಕ ಬರ್ತಾಯಿತ್ತು. ನಾನು ಕೂಡ ಹಿಂಗೆ ಆಟ ಆಡ್ತಾ ಇದ್ದೆ. ಅವರು ಆಟ ಆಡೋದನ್ನು ನೋಡಿ ನನಗೂ ಆಟ ಆಡಬೇಕು ಅಂತ ಅನ್ನಿಸ್ತು. ನನಗೂ ಎಲ್ಲ ಮರ್ತೋಗ್ಬಿಟ್ಟಿತ್ತು. ಆ ಪಾಪು ಹೇಳ್ಕೊಡ್ತಾಯಿದ್ರು ಪಕ್ಕದ ಮನೆಯವರು. ನಾನಂತೂ ಮಕ್ಕಳ ಜೊತೆಲಿದ್ದರೆ ಮಕ್ಕಳ ಥರನೇ ಎಂಜಾಯ್ ಮಾಡ್ತೀನಿ. ನಾನು ಆಟ ಆಡೋಕ್ಕೆ ಹೋದೆ ಅಂತ ಹೇಳಿ ನಮ್ಮ ಪುಟ್ಟ ಮೇಡಮು ಅಳೋಕ್ಕೆ ಶುರು ಮಾಡಿಬಿಟ್ಲು. ಅವಳನ್ನ ಎತ್ಕೊಂಡೆ ಆಟ ಆಡಿದ್ದಾಯ್ತು. ನಾನು ಮಕ್ಳುಗಳ ಜೊತೆಯಲ್ಲಿದ್ದರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಮಕ್ಳುಗಳ ಜೊತೆ ಆಟ ಆಡ್ತಾಯಿದ್ರೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ, ನೆಮ್ಮದಿ ಅನಿಸುತ್ತೆ. ನಿಜವಾಗ್ಲೂ ಎಲ್ಲ ನೋವನ್ನು ಮರೆಸೋವಂಥ ಶಕ್ತಿ ಇದೆ ಮಕ್ಕಳಿಗೆ. ಫ್ರೆಂಡ್ಸ್, ಮಕ್ಕಳೆಲ್ಲ ಆಟ ಆಡ್ಕೊಂಬಂದ್ರಿ. ಇವಾಗ ಟೈಮ್ 5 ಗಂಟೆ ಆಗ್ತಾ ಬಂತು. ಸ್ಕೂಲ್ ಹತ್ರ ಹೋಗ್ಬೇಕು ಇವಾಗ. ಹಸ್ಬೆಂಡ್ ಕೂಡ ಬರ್ತೀನಿ ಅಂತ ಹೇಳಿದ್ರು. ಸಣ್ಣವಳು ಮಲ್ಕೊಂಬಿಟ್ಟಿದ್ದಾಳೆ. ಈಗ ದೊಡ್ಡಳಿಗೆ ರೆಡಿ ಮಾಡ್ತಾಯಿದ್ದೀನಿ ಬೇಗ ಬೇಗ. ನಾನು ರೆಡಿ ಆಗಬೇಕು, ಟೈಮ್ ಆಗ್ತಾ ಬಂತು. ತೋರಿಸ್ತೀನಿ ರೆಡಿ ಆದಮೇಲೆ ಹೆಂಗೆ ರೆಡಿ ಆಗಿದ್ದಾಳೆ ಅಂತ ತೋರಿಸ್ತೀನಿ. ಬಾ ನೋಡಿ, ಇಷ್ಟೇ ಸಿಂಪಲಾಗಿ ಮೇಕಪ್ ಮಾಡಿದ್ದೀನಿ. ಹಿಂದೆ ತೋರಿಸಿ. ಹೇರ್ ಸ್ಟೈಲ್ ನಮ್ಮ ಪಾಪು ಹೇರ್ ಸ್ಟೈಲು ಸಿಂಪಲಾಗಿ ರೆಡಿ ಮಾಡಿದ್ದೀನಿ. ಇವಾಗ ಮ್ಯಾಮ್ ಫೋನ್ ಮಾಡಿದ್ರಂತೆ. ಸೊ ಫಸ್ಟ್ ಡ್ಯಾನ್ಸು ಇವಳ್ದೇನೆ ಇರೋದಂತೆ. ಸೊ ಟೈಮ್ ಆಯ್ತು, ಈಗ ನಾನು ಬೇಗ ರೆಡಿ ಆಗಬೇಕು. ಸೊ ಫ್ರಾಕ್ ತೋರಿಸು ಪಾಪ ನಿಂದು. ಸೊ ಇದು ನಮ್ಮ ಪಾಪದು ಡ್ಯಾನ್ಸ್ ಡ್ರೆಸ್ಸು. ಸ್ಕೂಲಲ್ಲೇ ಟೀಚರೇ ಸೆಲೆಕ್ಟ್ ಮಾಡಿದ ಡ್ರೆಸ್ ಇದು. ನಾವು ಅಮೌಂಟ್ ಮಾತ್ರ ಪೇ ಮಾಡಿದ್ವಿ. ಎಲ್ಲ ಮಕ್ಳಿಗೂ ಅವರೇ ಡ್ರೆಸ್ ತೆಗೆದಿದ್ದಾರೆ. ಸೊ ಫೈನಲಾಗಿ ನಮ್ಮ ಪಾಪು ಈ ರೀತಿ ರೆಡಿ ಆಗಿದ್ದಾಳೆ. ಡ್ಯಾನ್ಸ್ ಹೆಂಗೆ ಮಾಡ್ತಾಳೋ ಗೊತ್ತಿಲ್ಲ, ನೋಡಬೇಕು. ಸೊ ಪಾಪು, ನಾನು ರೆಡಿ ಆಗಿಬಿಡ್ತೀನಿ ಈಗ, ಓಕೆನಾ? ಓಕೆ. ನಾನು ಸಿಂಪಲ್ಲಾಗಿ ಒಂದು ಸ್ಯಾರಿ ಹಾಕ್ಕೊಂಡು ರೆಡಿ ಆದೆ. ಸೀರೆ ಹಾಕ್ಕೊಳ್ಳೋಕ್ಕೆ ಇಷ್ಟ ಇರಲಿಲ್ಲ ನನಗೆ. ಮಕ್ಕಳನ್ನ ಇಟ್ಕೊಂಡು ಸೀರೆ ಉಟ್ಕೋಬೇಕು ಅಂದರೆ ಆಗೋದಿಲ್ಲ. ಹಸ್ಬೆಂಡು ಸ್ಯಾರಿ ಹಾಕ್ಕೊಳ್ಳಿ ಅಂದರು, ಹಂಗಾಗಿ ಸೀರೆ ಉಟ್ಕೊಂಡಿದ್ದಾಯಿತು. A few moments later. ಸೊ ಎಲ್ಲರೂ ರೆಡಿಯಾಗಿ ಸ್ಕೂಲ್ ಹತ್ರ ಬಂದ್ವಿ. ಇದೇ ನನ್ನ ಮಗಳು ಓದ್ತಾ ಇರೋ ಸ್ಕೂಲು. ಸ್ಕೂಲ್ ಎಂಟ್ರೆನ್ಸಲ್ಲೇ ಈ ಥರ ಡೆಕೋರೇಷನ್ ಮಾಡಿದರು. ನನ್ನ ಮಕ್ಕಳಿಬ್ರು ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ರು. ನನ್ನ ಮಕ್ಕಳಿಬ್ರು ತುಂಬ ಮುದ್ದಾಗಿ ಕಾಣ್ತಾಯಿದ್ರು. ಚಿಕ್ಕವಳಿಗೇನು ಜಾಸ್ತಿ ರೆಡಿ ಮಾಡಲಿಲ್ಲ ನಾನು. ಅವಳು ಫ್ರಾಕ್ ಎಲ್ಲ ಹಾಕ್ಕೊಂಡು ತುಂಬ ಹೊತ್ತು ಇರೋದಿಲ್ಲ, ಇರಿಟೇಷನ್ ಆಗಿಬಿಡುತ್ತೆ ಅವಳಿಗೆ. ಹಂಗಾಗಿ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದೆ. ಸ್ಕೂಲ್ ಗ್ರೌಂಡಲ್ಲಿ ದೊಡ್ಡದಾಗಿ ಸ್ಟೇಜ್ ಎಲ್ಲ ಹಾಕಿದ್ರು, ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದರು. ನಾವು ಹೋಗೋಷ್ಟರೊಳಗೆ ಸುಮಾರು ಜನ ಪೇರೆಂಟ್ಸ್ ಎಲ್ಲ ಬಂದುಬಿಟ್ಟಿದ್ರು. ಸೀಟ್ ಎಲ್ಲ ಫುಲ್ ಆಗಿಬಿಟ್ಟಿದ್ವು, ಕೂತ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ. ನಮ್ಮ ಹಸ್ಬೆಂಡ್ ಅವರ ಅಣ್ಣ ನಮಗೆ ಅಂತ 1-2 ಸೀಟ್ ಹಿಡ್ದಿಟ್ಟಿದ್ರು. ತುಂಬ ಜನ ಸೇರಿದ್ರು. ಮಾತ್ರ ನಾವು ಪೇರೆಂಟ್ಸ್ ಆಗಿ ನಮ್ಮ ಮಗಳು ಓದ್ತಾ ಇರೋ ಸ್ಕೂಲಿಗೆ ಫಂಕ್ಷನ್ ನೋಡೋದಕ್ಕೆ, ಅದು ನನ್ನ ಮಗಳು ಡ್ಯಾನ್ಸ್ ನೋಡೋದಕ್ಕೆ ಬಂದಿದ್ದೀವಿ ಅಂತೇಳಿ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿತ್ತು. ಸ್ಟೇಜ್ ಎಲ್ಲ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು. ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಸ್ಕೂಲ್ ಫಂಕ್ಷನು ಸ್ಟಾರ್ಟ್ ಆಯಿತು. ಗುರು ವೃಂದವನ್ನು ನೆನೆಯುತ್ತಾ, ತಾಯಿ ಇಲ್ಲದೆ ಹೇಗೆ ಮಗು ಇರೋದಿಲ್ವೋ ಹಾಗೆ ಮಗು ಇಲ್ಲದೆ ತಾಯಿನೂ ಕೂಡ ಇರೋದಿಲ್ಲ. ಮೊದಲಿಗೆ ಟೀಚರ್ಸ್ಗಳದ್ದೆಲ್ಲ ಒಂದಷ್ಟು ಭಾಷಣಗಳಿದ್ವು. ಹಾಗೆ ಸ್ವಲ್ಪ ಜನ ಗೆಸ್ಟ್ಗಳನ್ನೂ ಕೂಡ ಕರೆಸಿದ್ರು. ನಮಗಂತೂ ಎಷ್ಟೊತ್ತಿಗೆ ಮಕ್ಕಳು ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೋ ಅನಿಸ್ಬಿಟ್ಟಿತ್ತು. ಸೊ ಫೈನಲಿ ಭಾಷಣ ಎಲ್ಲ ಮುಗೀತು, ಮಕ್ಕಳ ಪ್ರೋಗ್ರಾಮು ಸ್ಟಾರ್ಟ್ ಆಯಿತು. ಮೊದಲಿಗೆ ಭರತನಾಟ್ಯ ಡ್ಯಾನ್ಸ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು ಮಕ್ಕಳು. ಇನ್ನು ಈ ಪುಟಾಣಿ ಮಕ್ಕಳುಗಳನ್ನ ನೋಡೋಕ್ಕೆ ಖುಷಿ ಆಗ್ತಾಯಿತ್ತು. ಎಷ್ಟು ಚೆನ್ನಾಗಿ ಮುದ್ದಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾವೆ ಸ್ಟೇಜ್ ಮೇಲೆ. ಪ್ರತಿಯೊಂದು ಮಕ್ಕಳು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ವು. ನೋಡೋಕ್ಕೇ ಎಷ್ಟು ಖುಷಿ ಆಗ್ತಾಯಿತ್ತು. ಹೆಸರನ್ನು ಕೇಳಿದ ಮಾತ್ರದಿಂದಲೇ ತ್ರಿಮೂರ್ತಿಗಳು ಗಡಗಡೆ ನಡುಗುವರು.
ತಲೆ ಮೇಲೆ ಏಕಪ್ಪ ಇಲ್ಲ. ಜನ್ಮ ಕೊಟ್ಟ ತಂದೆಗಿಂತ ಬೇರೊಬ್ಬ ದೇವನಿರುವನೆ. ಇಲ್ಲವೇ? ಇಲ್ಲ ಇಲ್ಲ, ನಾನಲ್ಲದೆ ಮತ್ತೊಬ್ಬ ದೇವನಿರಲು ಸಾಧ್ಯವಿಲ್ಲ. ಜಗತ್ತಿಗೆಲ್ಲ ನಾನೇ ಸರ್ವೇಶ್ವರ. ತಂದೆ, ನೀನೇ ನನಗೆ ಜನ್ಮ ಕೊಟ್ಟವನು. ನಿಜ, ನಿನಗೆ ಜನ್ಮ ಕೊಟ್ಟವರು ಯಾರು? ನನ್ನ ತಂದೆ ಕಶ್ಯಪ ಬ್ರಹ್ಮ. ಅವರ ತಂದೆ? ಚತುರ್ಮುಖ ಬ್ರಹ್ಮ. ಅವರ ತಂದೆ ಯಾರು? ಏಕೆ ತಂದೆ ಸುಮ್ಮನಾದೆ? ಆ ಬ್ರಹ್ಮನ ತಂದೆ ಯಾರು? ಯಾರಾದ್ರೂ ಇರಲೇಬೇಕಲ್ಲವೇ? ಅವನೇ ಶ್ರೀಮನ್ನಾರಾಯಣ. ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ. ಇದು ನನ್ನ ಬಂಗಾರ, ನನ್ನ ಮಗಳು ಫ್ರಂಟಲ್ಲೇ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ನನಗಂತೂ ತುಂಬ ಖುಷಿ ಆಯಿತು, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ಲು. ಎಲ್ಲ ತಂದೆ ತಾಯಿಗಳು ಅವ್ರವ್ರ ಮಕ್ಕಳನ್ನ ಸ್ಟೇಜ್ ಮೇಲೆ ನೋಡಿ ಎಷ್ಟು ಖುಷಿ ಪಡ್ತಾಯಿದ್ರು. ಹಾಗೆ ನನಗೂ ಕೂಡ ಖುಷಿಗೆ ಕಣ್ಣೀರು ಬಂದ್ಬಿಡ್ತು ನನ್ನ ಮಗಳು ಡ್ಯಾನ್ಸ್ ನೋಡಿ ನನಗೆ. ನನ್ನ ಕಂದ ಸ್ವಲ್ಪನೂ ಭಯ ಪಡ್ಕೊತಾ ಇರಲಿಲ್ಲ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ಲು, ಸಖತ್ ಎಂಜಾಯ್ ಮಾಡ್ಕೊಂಡು ಆಡ್ತಾಯಿದ್ಲು. 4 ವರ್ಷಕ್ಕೆ ನನ್ನ ಮಗಳು ಎಲ್ಲ ಸ್ಟೆಪ್ನು ನೆನಪಲ್ಲಿ ಇಟ್ಕೊಂಡು ಒಂದು ಸ್ಟೆಪ್ಪು ಮರೀದೇ ಇರೋ ಥರ ಡ್ಯಾನ್ಸ್ ಮಾಡ್ತಾಯಿದ್ಲು. ತುಂಬ ಖುಷಿ ಆಯಿತು ನನಗಂತೂ. ತಂದೆ ತಾಯಿಯಾಗಿ ನಮ್ಮ ಆಸೆ ಇಷ್ಟೇ, ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಬೇಕು. ಯಾರ ಹತ್ರನೂ ಕೈ ಚಾಚೋ ಪರಿಸ್ಥಿತಿ ನನ್ನ ಮಕ್ಳಿಗೆ ಬರಬಾರ್ದು. ಆ ಥರ ನಾವು ಅವ್ರನ್ನ ಎಜುಕೇಟ್ ಮಾಡಬೇಕು, ಬೆಳೆಸಬೇಕು ಅನ್ನೋದೇ ನಮ್ಮ ಆಸೆ. ಇನ್ನು ಸ್ಕೂಲ್ ಪ್ರಿನ್ಸಿಪಲ್ ಮೋಹನ್ ಸರ್ ಅಂತ ಲಾಸ್ಟ್ ಇಯರು ಡೆತ್ ಆಗಿದ್ದರು. ಅವ್ರಿಗೋಸ್ಕರ ಒಂದು ಬ್ಯೂಟಿಫುಲ್ ಡೆಡಿಕೇಶನ್ ಸಾಂಗ್ನ ಡ್ಯಾನ್ಸ್ ಮಾಡಿದ್ರು ಮಕ್ಕಳೆಲ್ಲ. ನಮಗೆ ಅಷ್ಟೊಂದು ಗೊತ್ತಿಲ್ಲ, ಆದರೆ ತುಂಬ ಒಳ್ಳೆ ವ್ಯಕ್ತಿ ಅಂತ ಮಾತಾಡ್ತಾರೆ ಎಲ್ರೂ. ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಒಳ್ಳೆತನಕ್ಕೆ ಈ ಭೂಮಿಲಿ ಕಷ್ಟ ಕಟ್ಟಿಟ್ಟ ಬುದ್ಧಿ ಕಣೋ, ಎಲ್ಲವ ತಡೆಯುವ ಶಕ್ತಿ ಒಳ್ಳೆ ಮನಸ್ಸೋರಿಗಷ್ಟೇ ಕಾಣೋ. ಒಬ್ಬ ಒಳ್ಳೆ ವ್ಯಕ್ತಿ ನಮ್ಮನ್ನು ಬಿಟ್ಟು ಹೋದಾಗ ಅದರಿಂದ ಆಗೋ ನೋವು ಅದನ್ನು ಹೇಳ್ಕೊಳ್ಳೋಕ್ಕೆ ಆಗೋದಿಲ್ಲ. ನಿಜವಾಗ್ಲೂ ನನಗಂತೂ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು.